ವೀಕ್ಷಕರೇ, ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಸಿಂಚನ ಪಾತ್ರ ಮಾಡ್ತಿರುವಂತಹ ನಟಿ ರೂಪಿಕಾ ಅವರು ಲಕ್ಷ್ಮೀ ನಿವಾಸ ಸೀರಿಯಲ್ ನಿಂದ ಹೊರಬಂದಿದ್ದು, ನಟಿ ರೂಪಿಕಾ ಅವರು ಯಾವ ಕಾರಣಕ್ಕಾಗಿ ಲಕ್ಷ್ಮೀ ನಿವಾಸ ಸೀರಿಯಲ್ ಅನ್ನ ಬಿಟ್ಟಿದ್ದಾರೆ ಮತ್ತು ಇದರ ಬಗ್ಗೆ ಖುದ್ದಾಗಿ ನಟಿ ರೂಪಿಕಾ ಅವರೇ ಏನ್ ಹೇಳಿದ್ದಾರೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ನೀವು ಸಹ ಲಕ್ಷ್ಮೀ ನಿವಾಸ ಸೀರಿಯಲ್ ನೋಡ್ತಿದ್ದೀರಾ ಅಂದ್ರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಈ ಸೀರಿಯಲ್ ನ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಲಕ್ಷ್ಮೀ ನಿವಾಸ ಸೀರಿಯಲ್ ಪ್ರಸ್ತುತ ಜಿ ಕನ್ನಡ ವಾಹಿನಿಯ ನಂಬರ್ 1 ಸೀರಿಯಲ್ ಆಗಿದ್ದು, ಲಕ್ಷ್ಮೀ ನಿವಾಸ ಸೀರಿಯಲ್ ನ ನಟರಿಗೆ ಸೆಪರೇಟ್ ಆದ ಫ್ಯಾನ್ ಬೇಸ್ ಇದೆ ಅಂತಾನೆ ಹೇಳ್ಬೋದು. ಆದ್ರೆ ವೀಕ್ಷಕರೇ, ಕಳೆದ ಕೆಲ ತಿಂಗಳಿಂದ ಲಕ್ಷ್ಮೀ ನಿವಾಸ ಸೀರಿಯಲ್ ನಲ್ಲಿ ಪಾತ್ರಧಾರಿಗಳು ಬದಲಾವಣೆ ಆಗ್ತಿದ್ದು ಪ್ರೇಕ್ಷಕರಿಗೆ ಕೊಂಚ ಬೇಸರವನ್ನ ಉಂಟು ಮಾಡಿತ್ತು. ಇದೀಗ ವೀಕ್ಷಕರೇ, ಲಕ್ಷ್ಮೀ ನಿವಾಸ ಸೀರಿಯಲ್ ನ ಹರೀಶನ ಪತ್ನಿ ಪಾತ್ರ ಮಾಡ್ತಿರುವಂತಹ ಸಿಂಚನ ಪಾತ್ರಧಾರಿ ಬದಲಾವಣೆಯಾಗಿದ್ದು, ಹಳೆಯ ಸಿಂಚನ ಪಾತ್ರಧಾರಿಯಾಗಿದ್ದಂತಹ ನಟಿ ದಿವ್ಯಾಶ್ರೀ ಅವರೇ ಈ ಒಂದು ಪಾತ್ರವನ್ನು ಮುಂದುವರಿಸಿಕೊಂಡು ಹೋಗಲಿದ್ದಾರೆ. ಸೊ ವೀಕ್ಷಕರೇ, ರೂಪಿಕಾ ಅವರು ಈ ಒಂದು ಸೀರಿಯಲ್ ಅನ್ನ ಯಾಕೆ ಬಿಟ್ಟಿದ್ದಾರೆ ಅಂತ ನೋಡೋದಾದ್ರೆ, ನಟಿ ರೂಪಿಕಾ ಅವರೇ ತಿಳಿಸಿರುವಂತೆ ಇದೇ ವಾರ ನಟಿ ರೂಪಿಕಾ ಅವರು ಅಂಕಿತ್ ಎನ್ನುವವರ ಜೊತೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಿದ್ದು, ಈ ಒಂದು ಕಾರಣದಿಂದ ನಟಿ ರೂಪಿಕಾ ಅವರು ಲಕ್ಷ್ಮೀ ನಿವಾಸ ಸೀರಿಯಲ್ ಬಿಟ್ಟಿದ್ದು ಇಷ್ಟು ದಿನಗಳ ಕಾಲ ಪ್ರೀತಿ ಕೊಟ್ಟಿದ್ದಂತಹ ಎಲ್ಲಾ ಪ್ರೇಕ್ಷಕರಿಗೂ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಸೊ ವೀಕ್ಷಕರೇ, ಯಾರೆಲ್ಲ ನಟಿ ರೂಪಿಕಾ ಅವರ ಮುಂದಿನ ಭವಿಷ್ಯಕ್ಕೆ ಒಳ್ಳೆಯದಾಗ್ಲಿ ಅಂತ ಹಾರೈಸ್ತೀರಾ, ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಒಂದು ಶುಭ ಹಾರೈಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ.